ನಮಸ್ಕಾರ ಎಲ್ರಿಗೂ. ನಾನು ಪೂಜಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಆಮ್ಲಾ ಪೆಪ್ಪರ್ ಹನಿ ಮಿಕ್ಸ್ ರೆಸಿಪಿ. ವೆಲ್ಕಮ್ ಬ್ಯಾಕ್ ಟು ಅನು ಕುಕಿಂಗ್ ಚಾನಲ್. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ್ರಿ. ನಾ ಇಲ್ಲಿ ಒಂದು 7ರಿಂದ 8 ನೆಲ್ಲಿಕಾಯಿನ ತೊಗೊಂಡಿನ್ರಿ. ಇದನ್ನು ನೀರೊಳಗೆ ಚಲೋತ್ನಿಗೆ ವಾಶ್ ಮಾಡ್ಕೊರಿ. ಆಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕ್ರಿ. ನಾ ಇಲ್ಲಿ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಈ ವಿಡಿಯೋ ಒಳಗೆ ಬೆಟ್ಟದ ನೆಲ್ಲಿಕಾಯಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಅದಾವಂತೂ ನಾನು ಹೇಳತ್ತೀನಿ ನೋಡ್ರಿ. ಈ ಬೆಟ್ಟದ ನೆಲ್ಲಿಕಾಯಿನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಭಾಳ ಉಪಯೋಗಗಳದಾವ ನೋಡ್ರಿ. ನಾ ಹಂಗೆ ಇಲ್ಲಿ ನೆಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತ ಇದ್ರ ಬೆನಿಫಿಟ್ಸ್ ಏನೇನು ಅದಾವಂತ ಹೇಳ್ಕೊತ ಹೋಗ್ತೀನಿ ನೋಡ್ರಿ. ದಿನಕ್ಕೊಂದು ಬೆಟ್ಟದ ನೆಲ್ಲಿಕಾಯಿ ಅಥವಾ ಒಂದು ಗ್ಲಾಸ್ ಜ್ಯೂಸನ್ನ ನಾವು ಡೈಲಿ ಖಾಲಿ ಹೊಟ್ಟೆಲೇ ಬೆಳಿಗ್ಗೆ ಸೇವನೆ ಮಾಡೋದ್ರಿಂದ ನಮ್ಮ ಸ್ನಾಯುಗಳಿಗೆ ಶಕ್ತಿಯನ್ನು ತುಂಬ್ತದ್ರಿ. ಅದೇ ರೀತಿ ನಮ್ಮ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ಈ ನೆಲ್ಲಿಕಾಯಿ ತಡೆಗಟ್ತದ್ರಿ. ಈ ಬೆಟ್ಟದ ನೆಲ್ಲಿಕಾಯಿ ವೆಯ್ಟ್ ಲಾಸ್ ಮಾಡೋರ್ಗಂತೂ ಭಾಳ ಉಪಯೋಗ ಅದ ನೋಡ್ರಿ. ಬೆಳಿಗ್ಗೆ ಖಾಲಿ ಹೊಟ್ಟೆಲೇ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಬೊಜ್ಜನ್ನು ಸಹ ಕರಗ್ತದೆ ನೋಡ್ರಿ. ನೀವು ಬರೀ ಬೆಟ್ಟದ ನೆಲ್ಲಿಕಾಯಿ ಬೇಡಪ್ಪ ಅಂದ್ರೆ ಅದ್ರ ಜೊತೆ ಬೀಟ್ರೂಟ ಕ್ಯಾರೆಟ ಮಿಕ್ಸ್ ಮಾಡಿ ಕೂಡ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ರೀ. ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಈ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಹೆರಿಗೆನೂ ಭಾಳ ಬೆನಿಫಿಟ್ಸ್ ಅದಾವೆ ನೋಡ್ರಿ. ನಮ್ಮ ಕೂದಲಿನ ಬೆಳವಣಿಗೆಗೆ ಮುಖ್ಯ ಕಾರಣವಾದ ಜೀವಕೋಶಗಳನ್ನು ಈ ಬೆಟ್ಟದ ನೆಲ್ಲಿಕಾಯಿ ಒದಗಿಸ್ತದ್ರಿ. ಈ ಬೆಟ್ಟದ ನೆಲ್ಲಿಕಾಯಿನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಕೂದಲ ಉದ್ದವಾಗಿ ಮತ್ತು ದಟ್ಟವಾಗಿನೂ ಬೆಳೀತದ್ರಿ. ಈ ಹೇರ್ ಫಾಲ್ ಏನು ಆಗ್ತಿರ್ತದೆ ನೋಡ್ರಿ, ಅದನ್ನು ಸಹ ಕಡಿಮೆ ಆಗ್ತದ್ರಿ. ಈ ಬೆಟ್ಟದ ನೆಲ್ಲಿಕಾಯಿ ಹಲವಾರು ಕಾಯಿಲೆಗಳಿಗೆ ಔಷಧ ಅಂತೂ ಹೇಳ್ಬೋದು ನೋಡ್ರಿ. ಇವಾಗ ನಾ ಇಲ್ಲಿ ಇಷ್ಟು ನೆಲ್ಲಿಕಾಯಿನೂ ಕಟ್ ಮಾಡ್ಕೊಂಡಿನ್ರಿ. ಈಗ ನೋಡ್ರಿ, ಈಗ ಕಟ್ ಮಾಡ್ಕೊಂಡು ನೋಡ್ರಿ, ಇದ್ರೊಳಗೆ ಇನ್ನೂ 4 ಭಾಗ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕ್ರಿ. ಈಗ ನಾ ಇಲ್ಲಿ ತೋರ್ಸಾತೀನಿ ನೋಡ್ರಿ, ಈ ರೀತಿನೇ ಕಟ್ ಮಾಡ್ಕೋರಿ. ನಾನು ಇದನ್ನು ಡೈಲಿ ಯೂಸ್ ಮಾಡ್ತೀನಿ ರೀ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ವಿಡಿಯೋನ ಮಾಡತ್ತೀನಿ ರೀ. ಈ ಬೆಟ್ಟದ ನೆಲ್ಲಿಕಾಯಿನ ನಾವು ದಿನ ಒಂದು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಗೆ ಆಗ್ತದ್ರಿ. ಅಂದ್ರೆ ಇಮ್ಯುನಿಟಿ ಪವರ್ ಅಂತಾರೆ ನೋಡ್ರಿ, ಅದು ಕಡಿಮೆ ಇದ್ದವ್ರಿಗೆ ಇದು ಅಂತೂ ಡೈಲಿ ಯೂಸ್ ಮಾಡಬೇಕು ನೋಡ್ರಿ. ಜ್ಯೂಸ್ ಅಥವಾ ನೆಲ್ಲಿಕಾಯಿನ ಯೂಸ್ ಮಾಡೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸ್ತದ್ರಿ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ರೀ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ಇದನ್ನು ಮಾಡ್ಕೊಳಕ್ಕೆ ನಿಮಗೇನು ಭಾಳ ಸಮಯ ಬೇಕಾಗಿಲ್ಲ ನೋಡ್ರಿ. ಒಂದು 5-10 ನಿಮಿಷನಾಗ ಮಾಡ್ಕೊಂಡು ಬಿಡ್ಬೋದು ರೀ. ಭಾಳ ಅಂದ್ರೆ ಭಾಳ ಈಜಿ ಅದ್ರಿ. ನಾ ಈಗ ಇಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳತ್ತೀನಿ ನೋಡ್ರಿ. ಮೆಣಸಿನ ಪುಡಿನೂ ಸಹ ನಮ್ಮ ದೇಹಕ್ಕೆ ಭಾಳ ಉಪಯೋಗ ಅದಾವ ರೀ. ಈ ಮೆಣಸಿನ ಪುಡಿನೂ ಆದಷ್ಟು ಎಲ್ಲ ಅಡುಗೆಗಳಿಗೆ ಉಪಯೋಗಿಸ್ರಿ. ಇದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾ ಇಲ್ಲಿ ಇನ್ನೊಂಚೂರು ಹಾಕ್ಕೊಳತ್ತೀನಿ ನೋಡ್ರಿ. ನಿಮಗೆ ಬೇಕಂದಷ್ಟು ಹಾಕೋರಿ. ನೀವು ಎಷ್ಟು ಕ್ವಾಲಿಟಿ ಒಳಗೆ ಮಾಡ್ಕೋತೀರಿ ನೋಡ್ರಿ, ಅಷ್ಟು ನೋಡಿ ಹಾಕೋರಿ. ಇವಾಗ ಇದಕ್ಕೆ ಸ್ವಲ್ಪ ಜೇನುತುಪ್ಪನೂ ಹಾಕ್ಕೊಳತ್ತೀನಿ ನೋಡ್ರಿ. ಹನಿ ಅಂತಾರೆ ನೋಡ್ರಿ, ಇದನ್ನು ನೋಡಿ ಹಾಕೋರಿ. ನಿಮ್ಗೆ ಎಷ್ಟು ಬೇಕು ನೋಡ್ರಿ, ಅದು ಎಷ್ಟು ಕ್ವಾಲಿಟಿ ಒಳಗೆ ತೊಗೊಂಡಿರ್ತೀರಿ ನೋಡ್ರಿ ನೆಲ್ಲಿಕಾಯಿ, ಅದಕ್ಕೆ ತಕ್ಕನಾಗಷ್ಟು ಜೇನುತುಪ್ಪ ಆಮೇಲೆ ಮೆಣಸಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ಆಯ್ತು ನೋಡ್ರಿ. ನನಗೆ ಈ ನೆಲ್ಲಿಕಾಯಿ ಬಗ್ಗೆ ಎಷ್ಟು ಗೊತ್ತು ನೋಡ್ರಿ, ಅಷ್ಟು ನಿಮ್ಗೆ ಹೇಳೀನಿ ರೀ. ನಾ ಹೇಳಿದ್ರೊಳಗೆ ಏನಾರು ತಪ್ಪಿತ್ತಂದ್ರೆ ಕ್ಷಮಿಸ್ರಿ ನೋಡ್ರಿ. ಈ ರೀತಿಯಾಗಿ ಬಂದದ್ದು ನೋಡ್ರಿ. ನೀವು ಈ ಥರ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ದಿನ ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್ ಆಗಿರ್ಬೋದು, ಹೇರಿಗಾಗಿರ್ಬೋದು, ನಿಮ್ಮ ದೇಹಕ್ಕೆ ಭಾಳ ಉಪಯೋಗ ಅದಾವೆ ನೋಡ್ರಿ. ಇದನ್ನು ನೋಡ್ರಿ, ಒಂದು ದಿನಕ್ಕೆ 3 ಹೊತ್ತು ಯೂಸ್ ಮಾಡ್ಬೇಕು ನೋಡ್ರಿ. ಖಾಲಿ ಹೊಟ್ಟೆಲೇ 1 ಟೇಬಲ್ ಸ್ಪೂನ್ಲೆ ಎಷ್ಟು ಬರ್ತೈತೆ ನೋಡ್ರಿ, ಒಂದು ಹೊತ್ತಿಗೆ 1 ಟೇಬಲ್ ಸ್ಪೂನ್, ಮುಂಜಾನೆ ಮಧ್ಯಾಹ್ನ ರಾತ್ರಿ ಈ ರೀತಿ ಯೂಸ್ ಮಾಡ್ಕೊತ ಹೋದ್ರೆ ನಿಮ್ಮ ರೋಗದ ನಿರೋಧಕ ಶಕ್ತಿನೂ ಸಹ ಹೆಚ್ಚಿಸ್ತದ್ರಿ ನೋಡ್ರಿ. ನಾ ಇಲ್ಲಿ ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಳತ್ತೀನಿ ನೋಡ್ರಿ. ಇದನ್ನು ಇದಕ್ಕೆ ಹಾಕ್ಕೊಂಡು ಫ್ರಿಜ್ ಒಳಗೇನು ಇಟ್ಕೋಬೇಡ್ರಿ. ಕಡೆಯಕ್ಕೆ ನಿಮಗೆ ಅಲ್ಲಿ ಯಾವ ಪ್ಲೇಸ್ ಬೇಕು ನೋಡ್ರಿ, ಅಡುಗೆ ಮನ್ಯಾಗ ಒಂದು ಕಡೆ ಇಟ್ಕೊಂಡು ಬಿಡ್ರಿ. ನನ್ನ ವಿಡಿಯೋನ ಯಾರೇ ಹೊಸಬ್ರು ನೋಡ್ತಿದ್ರಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ.
ನಾ ಹೇಳಿಕೊಟ್ಟಂಥ ಈ ಇಮ್ಯುನಿಟಿ ಬೂಸ್ಟರ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಇದು ಸ್ವಲ್ಪ ಹುಳಿನೇ ಇರ್ತದೆ ರೀ, ಆದ್ರೆ ನಮ್ಮ ದೇಹಕ್ಕೆ ಒಳ್ಳೇದಂದ್ರೆ ನಾವು ಇದನ್ನು ತೊಗೊಳಬೇಕು ನೋಡ್ರಿ. ಈ ನೆಲ್ಲಿಕಾಯಿನ ನೀವು ಭಾಳ ರೀತಿಯಾಗಿ ಯೂಸ್ ಮಾಡ್ಕೋಬೋದು ನೋಡ್ರಿ, ಉಪಯೋಗಿಸ್ಕೋಬೋದು ರೀ. ಅಂದ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಆಮೇಲೆ ಭಾಳ ಥರ ಅದಾವೆ ನೋಡ್ರಿ. ನೆಲ್ಲಿಕಾಯಿ ಚಟ್ನಿ, ಆಮೇಲೆ ನೆಲ್ಲಿಕಾಯಿ ಜಾಮ್, ನೆಲ್ಲಿಕಾಯಿ ಗುಳಾಮ್ ಅಂಥೇಳಿ ಇನ್ನೂ ಹಲವಾರು ಥರ ಮಾಡ್ತಾರೆ ನೋಡ್ರಿ. ನಿಮ್ಗೆ ಯಾವ್ದು ಇಷ್ಟ ನೋಡ್ರಿ ಆ ಥರ ಒಟ್ಟು ಯೂಸ್ ಮಾಡ್ಕೊರಿ. ನಿಮಗೆ ಏನರೇ ಇಮ್ಯುನಿಟಿ ಪವರ್ ಕಮ್ಮಿ ಇತ್ತಂದ್ರೆ ಈ ಥರ ಮಾಡ್ಕೊಂಡು ತಿನ್ನೋದು ಚಲೋ ನೋಡ್ರಿ. ಇದು ಈಗ ರೆಡಿ ಆಗ್ಯದ್ರಿ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೋರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ.